ಹೆಲೋ ಸ್ಟೂಡೆಂಟ್ಸ್, ದ್ವಿತೀಯ PUCಯ ರಾಜ್ಯಶಾಸ್ತ್ರದ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಲು ನೀವು ಓದಬೇಕಾಗಿರುವ ಪಾಠಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ. ಈ ವಿಡಿಯೋವನ್ನು ದ್ವಿತೀಯ PUC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ. 1 ಅಂಕದ ಪ್ರಶ್ನೆಗಳಿಗಾಗಿ ನೀವು ಓದಬೇಕಾಗಿರೋದು ಎಲ್ಲ ಪಾಠಗಳನ್ನು ಓದಬೇಕು. 2 ಅಂಕದ ಪ್ರಶ್ನೆಗಳಿಗಾಗಿ ನೀವು ಓದಬೇಕಾಗಿರೋದು 2, 3, 8, 9, 6 ಈ ಪಾಠಗಳನ್ನು ಓದಿದರೆ ಸಾಕು. ನೀವು 2 ಮಾರ್ಕ್ಸಿನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತೀರ. 5 ಮಾರ್ಕ್ಸಿನ ಪ್ರಶ್ನೆಗಳಿಗಾಗಿ ನೀವು ಓದಬೇಕಾಗಿರೋದು 1, 3, 8, 9 ಈ ಪಾಠಗಳನ್ನು ಓದಿದರೆ ಸಾಕು. ನೀವು 5 ಮಾರ್ಕ್ಸಿನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲಿಕ್ಕೆ ಸಾಧ್ಯ ಆಗತ್ತೆ. 10 ಮಾರ್ಕ್ಸ್ನ ಪ್ರಶ್ನೆಗಳಿಗಾಗಿ ನೀವು ಓದಬೇಕಾಗಿರೋದು 2, 5 ಈ 2 ಲೆಸನ್ಸ್ಗಳನ್ನು ಓದಿದರೆ ಸಾಕು. ನೀವು 10 ಮಾರ್ಕ್ಸ್ನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ನಾನು ಯಾವೆಲ್ಲ ಲೆಸನ್ಸ್ಗಳನ್ನು ಇಲ್ಲಿವರೆಗೂ ಹೇಳಿದ್ದೀನೋ ಆ ಎಲ್ಲ ಲೆಸನ್ಸ್ಗಳನ್ನು ಸರಿಯಾಗಿ ಓದಿದರೆ, ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ನೀವು 80ಕ್ಕೆ 80 ಮಾರ್ಕ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.